ಆಂಧ್ರದಲ್ಲಿ ಹಾಕಿದ್ರೆ ಮೂರ್ ಶೋ ಕಿತ್ತಾಕ್ತಾ ಇದ್ದಾರೆ. ನಮಗಿಲ್ಲಿ ರಾಜರೋಷವಾಗಿ ಹಾಕಿದ್ದಾರೆ. ಕೇಳಿದ್ರೆ ಕನ್ನಡ ವರ್ಷನ್ ಹಾಕ್ತಾ ಇದೀವಿ ಅಂತಾರೆ. ಇಲ್ಲಿ ನಾವು ಕೋಟ್ಯಾಂತರ ರೂಪಾಯಿ ಏನಕ್ಕೆ ಸಿನಿಮಾ ಮಾಡ್ತಾ ಇದೀವಿ. ತೆಲುಗು, ತಮಿಳ್ ಇವೆಲ್ಲ ಸಿನಿಮಾಗಳು ಬರ್ತಾ ಇದೆ. ಅವತ್ತು ಧೈರ್ಯ ಮಾಡಿ ನಾವು ಬಂದ್ವಿ. ಹಿಂದೆ ತೊಗೊಂಡ್ರೆ ನಿಮ್ಗೆ ಒಂದು 4-5 ವರ್ಷದ ಹಿಂದೆ ಏನು ನಮಗೆ ಥಿಯೇಟ್ರಿಕಲ್ ಶೇರ್ ಬರ್ತಿತ್ತು, 4 ಪಟ್ಟು ಜಾಸ್ತಿ ಆಗಿದೆ. ಕಮರ್ಷಿಯಲ್ ಸ್ಟಾರ್ ಶರಣ್ ಸರ್ ಅವ್ರಿಗೆ ಜನ ನಮಗೇನು ಬೇರೆ ಬಿಸ್ನೆಸ್ಗಳು ಸ್ಯಾಟಲೈಟ್ ಡಿಜಿಟಲ್ ಹಿಂದಿಯಲ್ಲಿ ಬರ್ತಾ ಇತ್ತು ಅನ್ಕೊಳ್ತಾ ಇದ್ವಿ, ಅದನ್ನ ಜನನೇ ಕೊಡ್ತಿದ್ದಾರೆ. ಇವತ್ತು ಹಿಂದೆ ತೊಗೊಂಡ್ರೆ ನಿಮ್ಗೆ ಒಂದು 4-5 ವರ್ಷದ ಹಿಂದೆ ಏನು ನಮಗೆ ಥಿಯೇಟ್ರಿಕಲ್ ಶೇರ್ ಬರ್ತಿತ್ತು, 4 ಪಟ್ಟು ಜಾಸ್ತಿ ಆಗಿದೆ. ಯಾವುದೇ ಹೀರೋಗಳಾಗ್ಬೋದು, ಸಿನಿಮಾ ಚೆನ್ನಾಗಿದ್ದರೆ ಅದು ಎಲ್ಲ ಲ್ಯಾಂಗ್ವೇಜಲ್ಲೂ ಪ್ರೂವ್ ಆಗ್ತಾ ಇದೆ. ಈಗ ಇತ್ತೀಚೆಗೆ ಬಂದಿರೋ ಎಲ್ಲ ಸಿನಿಮಾಗಳೇ ತೊಗೊಳ್ಳಿ, ಒಂದು 3 ಡೇಸ್ ಅನ್ನೋದೇನಿದೆ ನಮಗೆ 50 ದಿವಸ ಬರ್ತಾ ಶೇರ್ ನಮ್ಗೆ ಮೂರು ದಿವಸಕ್ಕೆ ಬರ್ತಾಯಿದೆ. ಅಂದರೆ ಜನ ಏನೇ ನೀವು ಯೂಟ್ಯೂಬಲ್ಲಿ ಎಷ್ಟೇ ಕಂಟೆಂಟ್ ಕೊಡಿ, OTT ಕೊಟ್ರು ಥಿಯೇಟ್ರಲ್ಲಿ ಸಿನಿಮಾ ಇದೆ, ಕ್ವಾಲಿಟಿ ಇದೆ, ಕಂಟೆಂಟ್ ಇದೆ ಅಂದರೆ ಬಂದು ನೋಡ್ತಿದ್ದಾರೆ. ಬರೀ ಕಂಟೆಂಟ್ ಇದ್ರೂ ಬರ್ತಿಲ್ಲ, ಕ್ವಾಲಿಟಿನೂ ಕೊಡಬೇಕು. ಅದಕ್ಕೆ ಏನೇನು ಬೇಕೋ ಎಲ್ಲ ಮಾಡಿದ್ರೆ ಜನ ಬಂದು ನೋಡ್ತಿದ್ದಾರೆ. ಚೆನ್ನಾಗಿಲ್ವಾ 4ನೇ ದಿವಸ ಬರೋದಿಲ್ಲ, ಇಷ್ಟೇ ಆಗೋದು. ಇದು ನನಗೆ ಇವತ್ತೇನೇ ಬಿಸ್ನೆಸ್ ಆಗಿಲ್ಲ ಅಂದ್ರೂ ಒಂದೇನು ಅಂದರೆ ಒಂದು ಪಾಠ ಪ್ಲಸ್ ಜನಗಳು ನೋಡ್ತಾರೆ ಅಂತ ಧೈರ್ಯ ತುಂಬಿದೆ. ಆದರೆ ಏನಂದ್ರೆ ಹಿಂದೆ ಬಂದರೆ ಈಗ ಮ್ಯಾಕ್ಸ್ ಬಂತು, ಉಪ್ಪಿ ಸರ್ ಸಿನಿಮಾ ಬಂತು, ಥಿಯೇಟ್ರಿಕಲ್ ತುಂಬ ಚೆನ್ನಾಗಿದೆ. ನಮಗೆ ಬೇರೆ ಸಪೋರ್ಟ್ ಏನೂ ಇಲ್ಲ ಅಂದ್ರೂ ಜನಗಳು ನೋಡಿದ್ರೆ ಸಿನಿಮಾ ಚೆನ್ನಾಗಾಗುತ್ತೆ. ಸೊ ಇನ್ನು ಮುಂದಕ್ಕೆ ಏನಾಗುತ್ತೆ ಅಂದರೆ ಕ್ವಾಲಿಟಿ ಆಫ್ ಸಿನಿಮಾಗಳು ಬರುತ್ತೆ ಇದರಿಂದ. ಡೈರೆಕ್ಟ್ರು ಅಥವಾ ಪ್ರೊಡ್ಯೂಸರು ಮತ್ತು ಹೀರೋ ಎಲ್ಲರೂ ಕೂತ್ಕೊಂಡು ಮಾತಾಡ್ತೀವಿ. ಸರ್ ಇವತ್ತು ಈಗ ನಂದು ಇವತ್ತು ಸರ್ ಇಲ್ಲಿ ಕೂತಿದ್ದಾರೆ, ಇವತ್ತು ಸಿನಿಮಾ ರಿಲೀಸ್ ಆಗಬೇಕಾದ್ರೆ ಮೂಲ ಕಾರಣ ಸರ್ ನನಗೆ ಕೈ ಜೋಡಿಸಿರೋದು. ಒಂದು ದೊಡ್ಡ ಮಟ್ಟದಲ್ಲಿ ನಾನು ಕ್ಲಿಯರ್ ಮಾಡಬೇಕಾಯ್ತು ಅಮೌಂಟ್ ಪೇಮೆಂಟ್ಸ್, ಇನ್ನೊಂದು ಮತ್ತೊಂದು ಆಗ್ಬೋದು. ಅವ್ರು ಒಂದೇ ಹೇಳಿದ್ರು, ಸರ್ ಇವತ್ತು ಬಿಸ್ನೆಸ್ ಏನು ಆ ಥರ ಅನ್ಕೊಂಡಂಗೆ ಇದಿಲ್ಲ, ಥಿಯೇಟ್ರಿಕಲ್ ಚೆನ್ನಾಗಾಗುತ್ತೆ, ಸಿನಿಮಾ ರಿಲೀಸ್ ಮಾಡಿ ಸರ್, ನಾವು ನಿಮ್ಮ ಜೊತೆ ಇದ್ದೀವಿ. ಒಂದೇ ಮಾತಾಡಿ ಸರ್, ನಿಮ್ಮ ಜೊತೆ ಇದ್ದೀವಿ, ನೀವು ಮುಂದೆ ಹೋಗಿ ಸರ್. ತೆಲುಗು, ತಮಿಳ್ ಇವೆಲ್ಲ ಸಿನಿಮಾಗಳು ಬರ್ತಾ ಇದೆ. ಅವತ್ತು ಧೈರ್ಯ ಮಾಡಿ ನಾವು ಬಂದ್ವಿ. ಸೊ ಈ ಥರ ಸಪೋರ್ಟ್ ಅಂದರೆ ಇದಾಗಿರೋದಕ್ಕೆ ಇವೆಲ್ಲ ಸಪೋರ್ಟ್ ಸಿಕ್ಕಿದೆ. 10ನೇ ತಾರೀಕಿಗೆ ರಿಸಲ್ಟು ಸಿಗುತ್ತೆ. ಮತ್ತು ಏನಾಗ್ತಿದೆ ಇದ್ರ ಜೊತೆಗೆ ಬೇರೆದು, ಈಗ ನಾನು ನೆಕ್ಸ್ಟ್ ಇದು ತೆಗಿತೀನಿ. ಈಗ 10ನೇ ತಾರೀಕು ನಾವು ಬರ್ತಾ ಇದ್ದೀವಿ. ಆಲ್ಮೋಸ್ಟ್ ನಾನು ಯಾರು ಹೇಳಿದ್ರು, ರವಿ ಸರ್ ಮಾತ್ರ ಬರ್ತಿದ್ರಂತ ಸಂಕ್ರಾಂತಿ ಅಂದರೆ ಸಿನಿಮಾಗೆ, ಸಂಕ್ರಾಂತಿಗೆ ಯಾರೂ ಬರ್ತಾ ಇಲ್ಲ, ರಿಲೀಸ್ ಮಾಡ್ತಾ ಇಲ್ಲ ಸಿನಿಮಾಗಳನ್ನ. ಅವ್ರು ಪ್ರತಿ ಸಿನಿಮಾ ಸಂಕ್ರಾಂತಿಗೆ ಬರ್ತಿದ್ರು. ಅವತ್ತಿಂದನೂ ಏನಾಗ್ತಾ ಇದೆ, ತೆಲುಗು, ತಮಿಳ್ ಅಂದರೆ ಭಯ ಪಡೋ ಪರಿಸ್ಥಿತಿ ಆಗ್ಬಿಟ್ಟಿದೆ. ನಮ್ಮ ಇದರಲ್ಲಿ ಸಿನಿಮಾಗಳು ನೋಡಲ್ಲ, ಜನ ಬರಲ್ಲ ಅನ್ನೋ ಥರ. ಅದನ್ನು ಮೀರಿಸ್ಬೇಕು ಅಂತ ನಾವು ಈ ಸಿನಿಮಾನ, ಓಕೆ ನಮ್ಮದು ಕ್ವಾಲಿಟಿ ಇದೆ, ಕಂಟೆಂಟ್ ಇದೆ, ಜನ ಸಿನಿಮಾ ನೋಡ್ತಾ ಇದ್ದಾರೆ, ಯಾಕೆ ಬರಬಾರ್ದು, ಅದಕ್ಕೆ ಈ ಸಿನಿಮಾ ಅನೌನ್ಸ್ ಮಾಡಿರೋದು. ಇಂಥ ಇದರಲ್ಲಿ ಕೆಲವೊಂದು ಥಿಯೇಟ್ರ್ಗಳು ನಮಗೆ ತೆಲುಗು ಸಿನಿಮಾಗೆ ಥಿಯೇಟರ್ಸ್ ಕೊಡ್ತಾ ಇದ್ದಾರೆ. ಸೊ ಎಲ್ಲಿ ನಾವು ಇದು ಮಾಡೋದು, ನಮ್ಮ ಸಿನಿಮಾಲ್ಲೆಲ್ಲೋ ಆಂಧ್ರದಲ್ಲಿ ಹಾಕಿದ್ರೆ ಮೂರು ಶೋ ಕಿತ್ತಾಕ್ತಾ ಇದ್ದಾರೆ. ನಮಗಿಲ್ಲಿ ರಾಜರೋಷವಾಗಿ ಹಾಕಿದ್ದಾರೆ. ಕೇಳಿದ್ರೆ ಕನ್ನಡ ವರ್ಷನ್ ಹಾಕ್ತಾ ಇದ್ದೀವಿ ಅಂತಾರೆ. ಇಲ್ಲಿ ನಾವು ಕೋಟ್ಯಾಂತರ ರೂಪಾಯಿ ಏನಕ್ಕೆ ಸಿನಿಮಾ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಪ್ರೆಷರ್ಗಳಿದೆ ನಮ್ಮ ಕನ್ನಡ ಸಿನಿಮಾ ಇವತ್ತು ಮಾಡಿ. ಬಟ್ ಆದರೆ ಖಂಡಿತ ಸಿನಿಮಾ ಚೆನ್ನಾಗಿತ್ತಾ, ತುಂಬ ಚೆನ್ನಾಗಾಗುತ್ತೆ. ಈ ಸಿನಿಮಾ ಮೇಲೆ ಒಂದು ಅಗಾಧವಾದಂಥ ಒಂದು ನಂಬಿಕೆ ಇದೆ ನನಗೆ. ಇದು ನನಗೆ ಏನು 5ನೇ ಸಿನಿಮಾ. ಮುಂದಕ್ಕೆ ಯಾವತ್ತಿಗೂ ಹೇಳ್ಕೊಳೋದು ತುಂಬ ಒಂದೊಂದು ಬ್ಯಾನರಲ್ಲಿ ಒಂದು ಯಾವುದೇ ಹೀರೋ ಆಗ್ಬೋದು, ಒಂದು ತುಂಬ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಒಂದು ಹಿಟ್ಸ್ ಕೊಡುತ್ತೆ. ಆ ಥರ ನನ್ನ ಬ್ಯಾನರ್ಗೆ ಇದು ಯಾವತ್ತಿಗೂ ತಿರುಗಿ ನೋಡೋಂಥ ಒಂದು ದೊಡ್ಡ ಮಟ್ಟದಲ್ಲಿ ಇಟ್ಕೊಡೋಂಥ ಸಿನಿಮಾ ಇದು. ನೀವು ಅನ್ಕೊಂಡಾಗೆ ಸಕ್ಸಸ್ ಸಿಗಲಿ, ವರ್ಷದ ಮೊದಲನೇ ಸಕ್ಸಸ್ ನಿಮ್ಮ ಸಿನಿಮಾ ಮೂಲಕ ಸಿಗಲಿ ಅಂತೇಳಿ ನಾವು ಆಶಿಸ್ತೀವಿ ಸರ್. ಹಾಗೆ ನನ್ನ ಪ್ರಶ್ನೆ ಪ್ರಭು ಸರ್ಗೆ ಮತ್ತೆ ಮೇಘನಾ ಮೇಡಮ್ಗೆ. ಮೇಡಮ್, ಆಕ್ಚುಲಿ ಜನಕ್ಕೆ ಗೊತ್ತಿಲ್ಲ, ಈ ಕನ್ಫ್ಯೂಷನ್ ಇಲ್ಲ, ಬಟ್ ಇಂಡಸ್ಟ್ರಿ ಅವರೇ ಕನ್ಫ್ಯೂಷನ್ ಮಾಡಿರೋದು ಕಾಂಟೆಂಟ್ ಸಿನಿಮಾ, ಕಮರ್ಷಿಯಲ್ ಸಿನಿಮಾ ಅಂತ ಹೇಳಿ. ಆ ಲೆಕ್ಕದಲ್ಲಿ ಹೇಳೋದಾದ್ರೆ ನೀವಿಬ್ರು ಜಾಸ್ತಿ ಗುರುತಿಸ್ಕೊಂಡಿರೋದು ಕಾಂಟೆಂಟ್ ಸಿನಿಮಾಗಳಲ್ಲಿ. ಸೊ ಕಾಂಟೆಂಟ್ ಸಿನಿಮಾಗಳಲ್ಲಿ ಗುರುತಿಸ್ಕೊಂಡಿರುವಂತಹ ನೀವು ಈ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇರುವಂತಹ ಸಿನಿಮಾದಲ್ಲಿ ನಟನೆ ಮಾಡೋದು ಯಾವ ರೀತಿ ಅನ್ನಿಸ್ತು? ಸೊ ಈ ಕಾಂಟೆಂಟ್ ಕಮರ್ಷಿಯಲ್ ಜನಕ್ಕೆ ಗೊತ್ತಿಲ್ಲ, ಕ್ರಿಯೇಟ್ ಮಾಡಿರೋದು ಇಂಡಸ್ಟ್ರಿ ಅವರೇ. ಸೊ ಆ ಲೆಕ್ಕದಲ್ಲಿ ಡಿವಿಷನ್ ಅಲ್ಲಿ ಹೇಳೋದಾದ್ರೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಓಕೆ, ಇಲ್ಲ, ನಾನು ತುಂಬಾ ಕಮರ್ಷಿಯಲ್ ಸಿನಿಮಾ ಮಾಡಿದ್ದೀನಿ. ಒಂದು 80% ಕಮರ್ಷಿಯಲ್ ಸಿನಿಮಾ, 20% ಕಾಂಟೆಂಟ್ ಅಂತ ಅನ್ಕೊಂಡಿದ್ದೀನಿ. ಬಟ್ ರಿಯಾಲಿಟಿ ಏನು ಅಂದರೆ, ಕಮರ್ಷಿಯಲ್ ಸಿನಿಮಾಲಿ ಇರೋದೇ ಕಂಟೆಂಟ್ ಇದ್ರೇನೆ ಅದು ಕಮರ್ಷಿಯಲ್ ಸಿನಿಮಾ ಆಗೋದು. ಕರೆಕ್ಟು. ಮುಂಚೆ ಹೇಳ್ತಿದ್ರು ಆರ್ಟ್ ಸಿನಿಮಾ ಆ್ಯಂಡ್ ಕಮರ್ಷಿಯಲ್ ಸಿನಿಮಾ ಅಂತ. ಇವಾಗ ಏನಿಲ್ಲ, OTT ಬಂದಿದೆ, ಕಂಟೆಂಟ್ ಸಿನಿಮಾ, ಅದೇ ಆರ್ಟ್ ಸಿನಿಮಾ, ಕಂಟೆಂಟ್ ಸಿನಿಮಾ ಆ್ಯಂಡ್ ಕಮರ್ಷಿಯಲ್ ಸಿನಿಮಾ ಅಂತ ಆಗೋಗಿದೆ. ಟರ್ಮ್ಸ್ ಚೇಂಜ್ ಆಗಿದೆ, ಬಟ್ ಬಿಸ್ನೆಸ್ಸು ಆಮೇಲೆ ಏನು ಹೇಳ್ತಾರೆ ರೀಚು ಅದೆಲ್ಲ ಸೇಮ್ ಆಗಿದೆ. ಐ ಥಿಂಕ್ ಇವಾಗ OTT ಬಂದಾದಮೇಲೆ, ಸ್ಟ್ರೀಮಿಂಗ್ ಪ್ಲ್ಯಾಟ್ಫಾರ್ಮ್ಸ್ ಬಂದಾದಮೇಲೆ, ಅಫ್ಕೋರ್ಸ್ ಆ ಒಂದು ಕೋವಿಡ್ ಪೀರಿಯಡ್ ಇತ್ತಲ್ವಾ, ಆವಾಗ ಎಲ್ಲರೂ ಕಾಂಟೆಂಟ್ ಡ್ರಿವನ್ ಸಿನಿಮಾ, ವೆಬ್ ಸೀರೀಸು ನೋಡೋಣ ಅಂದರೆ ಒಂದು ಸ್ವಲ್ಪ ಶಿಫ್ಟ್ ಆಗೋಯ್ತು ಏನೋ ಒಂದು ಅಲ್ವಾ. ಅದಾದ ಮೇಲೆ ಕಮರ್ಷಿಯಲ್ ಸಿನಿಮಾಗಳಲ್ಲೂ ಎಕ್ಸ್ಟ್ರಾ ಕಾಂಟೆಂಟ್ ಬರೋಕ್ಕೆ ಶುರು ಆಯಿತು ಅಂತ ನನ್ನ ನಂಬಿಕೆ. ನಾನು ಅಬ್ಸರ್ವ್ ಕೂಡ ಮಾಡಿದ್ದೀನಿ. ಐ ಡೋಂಟ್ ನೋ ಹೌ ಫಾರ್ ಐಮ್ ರೈಟ್ ಅಲ್ವಾ ಪ್ರಭು?
ಯು ವಾಂಟ್ ಟು ಆನ್ಸರ್? ಬಟ್ ಕಾಂಟೆಂಟ್ ಸಿನಿಮಾ, ಪ್ರಭು ಅವರು ಲಾಸ್ಟ್ 2 ಮೂವೀಸ್ ಕಾಂಟೆಂಟ್ ಸಿನಿಮಾ ಅಂತಾನೆ ಹೇಳ್ಬೋದು. ಯು ವಾಂಟ್ ಆ್ಯಡ್? ನನಗೆ ಆ್ಯಕ್ಚುಲಿ ಕಾಂಟೆಂಟ್ ಸಿನಿಮಾ ಕಮರ್ಷಿಯಲ್ ಸಿನಿಮಾ ಅರ್ಥ ಆಗಲ್ಲ. ಆನೆಸ್ಟ್ಲಿ ನನಗೆ ಅರ್ಥ ಆಗೋದಿಷ್ಟೇ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಗುಡ್ ಸಿನಿಮಾ ಆ್ಯಂಡ್ ಬ್ಯಾಡ್ ಸಿನಿಮಾ ಅಷ್ಟೇ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಕಂಟೆಂಟ್ ಆರ್ ಕಮರ್ಷಿಯಲ್ ವಾಟ್ ಎವರ್ ಎಲಿಮೆಂಟ್ಸ್ ಹಾಕಿದ್ರು ಅಲ್ಟಿಮೇಟ್ಲಿ ಒಂದು ಸಿನಿಮಾ ಅನ್ನೋದು ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ನಾನು ನನ್ನ ಲಾಸ್ಟ್ ಇಯರಲ್ಲಿ ರಿಲೀಸ್ ಆಗಿರೋಂಥ 2 ಸಿನಿಮಾ, ಪರ್ಟಿಕ್ಯುಲರ್ಲಿ ಮರ್ಫಿ ಆಗಲಿ ಮರ್ಯಾದೆ ಪ್ರಶ್ನೆ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡಬೇಕು. ಜನ ನೋಡಿದರೆ ಅದನ್ನು ಒಂದಿಷ್ಟು ಇಂಟ್ರಿಗಿಂಗ್ ಫ್ಯಾಕ್ಟರ್ ಇರಬೇಕು, ಒಂದಿಷ್ಟು ಹೊಸ ಎಲಿಮೆಂಟ್ಸ್, ಒಂದು ಯೂನಿಕ್ನೆಸ್ಸನ್ನು ಪ್ಲೇಸ್ ಮಾಡಬೇಕಂತ ನನ್ನ ಆಸೆ ಇದ್ದಿದ್ದು. ಇದೇ ಥರದ ಸಿನಿಮಾದಲ್ಲಿ ನಾನು ಪಾರ್ಟ್ ಆಗಬೇಕಂತ ನನ್ನ ಆಸೆ ಇದ್ದಿದ್ದು. ಸೊ ಐ ಬಿಲೀವ್ ದೋಸ್ ಆರ್ ಗುಡ್ ಸಿನಿಮಾಸ್. ಆ್ಯಂಡ್ ಚೂಮಂತರ್ ಕೂಡ ಅಷ್ಟೇ. ಒಂದು ಸಿನಿಮಾ ಅಂತ ಹೇಳಿದಾಗ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡಬೇಕು. ಸರ್ ಆವಾಗಲೇ ಹೇಳ್ದಂಗೆ ವಿಜುವಲಿ ಆರ್ ಇವನ್ ದ ಆಡಿಯೋ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಕೊಡೋಂಥ ಒಂದು ಸಿನಿಮಾಗಳಿದು. ಸೊ ಹಾಗಾಗಿ ಐ ಬಿಲೀವ್ ಅಗೇನ್ ಕಮರ್ಷಿಯಲ್ ಕಂಟೆಂಟ್ ಹೇಳೋದ್ಕಿಂತ ಗುಡ್ ಆರ್ ಬ್ಯಾಡ್ ಸಿನಿಮಾ, ಆ್ಯಂಡ್ ದಿಸ್ ಈಸ್ ಅ ವೆರಿ ಗುಡ್ ಸಿನಿಮಾ. ಇದು ಸಾರಿ ಪ್ರಭು, ಇದು ಪ್ಯಾಕೇಜಿಂಗ್ ಆಗಿರೋದು ಕಮರ್ಷಿಯಲ್ ಸಿನಿಮಾ. ಇಟ್ ಈಸ್ ಅ ಕಮರ್ಷಿಯಲ್ ಸಿನಿಮಾ ಬಿಕಾಸ್ ಕಮರ್ಷಿಯಲ್ ಸ್ಟಾರ್ ಇಸ್ ದೇರ್ ಅಂಡ್ ನಾವೆಲ್ಲರೂ ಕೂಡ we're all commercial actors. Honestly, cinema at the end of the day is business, commerciality. So Shumantar is a commercial film, pakka commercial film with great content ಅಂತ ಹೇಳ್ಬೋದು. ಕಮರ್ಷಿಯಲ್ ಸ್ಟಾರ್ ಇವತ್ತವರೆಗೂ ಇರಲಿಲ್ಲ. ಕಮರ್ಷಿಯಲ್ ಸ್ಟಾರ್ ಶರಣ್ ಸರ್ ಅವ್ರಿಗೆ Beat Plus Karnataka.